ಇವತ್ತಿನ ಉದ್ದೇಶ ಏನಂದರೆ, ನಮ್ಮ ಸಮಾಜ ಭಾರಿ ಹಿಂದುಳಿದ ಸಮಾಜ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇನ್ನೂ ಸಬಲೀಕರಣ ಆಗಬೇಕಾಗಿದೆ. ಅದರಿಂದ ನಾವು 30 ಜಿಲ್ಲೆಯಲ್ಲಿ ಸುಮಾರು ಒಂದು 30ರಿಂದ 35 ಲಕ್ಷ ಜನಸಂಖ್ಯೆ ನಾವು ಉಳ್ಳವರಾಗಿದ್ದೇವೆ. ಸುಮಾರು ಒಂದು 20ರಿಂದ 25 ತಾಲೂಕುಗಳಲ್ಲಿ ನಿರ್ಣಾಯಕರಿದ್ದೇವೆ. ಆದರೂ ನಮ್ಮಲ್ಲಿ ಶಕ್ತಿ ಇಲ್ಲ. ಇವತ್ತಿನ ಪರಿಸ್ಥಿತಿ ರಾಜಕೀಯವಾಗಿ ಸಬಲೀಕರಣ ಆಗಿ ನಮಗೆ ಶಕ್ತಿಯ ಕೊರತೆ ಅಂತ ಅನ್ನಿಸ್ತಾ ಇದೆ. ಹಾಗೆ ನಮ್ಮ ಸಮಾಜದಿಂದ ಏಕೈಕ ಶಾಸಕರು ಪುಟ್ಟರಂಗ ಶೆಟ್ಟಿಯವರು ಈ ಮುಂಚೆ 1 ವರ್ಷ ಮಂತ್ರಿ ಆಗಿದ್ದರು ಸಿದ್ದರಾಮಯ್ಯನವ್ರ ಪೀಡಲ್ಲಿ. ಹಾಗೆ ಈ ಸಲ MSIL ಅಧ್ಯಕ್ಷರಾಗಿದ್ದಾರೆ. ಅದರಿಂದ ನಮ್ಮ ಪುಟ್ಟರಂಗ ಶೆಟ್ಟಿಯವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ, ನಮ್ಮ ತುಮಕೂರು ಜಿಲ್ಲೆಯ 10 ತಾಲೂಕುಗಳ ಪರವಾಗಿ ಮಂತ್ರಿಗಿರಿ ಕೊಡಲೇಬೇಕು ಅಂತೇಳಿ ನಾವು ನಮ್ಮ ತುಮಕೂರು ಜಿಲ್ಲಾ ಸಂಘದ ವತಿಯಿಂದ ಒಕ್ಕೂರಲಿಂದ ಒಂದು ಆಗ್ರಹ ಮಾಡ್ತೇವೆ. ಹಾಗೆ ಕೊಟ್ಟರೆ ನಮ್ಮ ಸಮಾಜನೂ ನಾವೇನೋ ಒಂದಲ್ಲಿ ವಿಧಾನಸೌಧದಲ್ಲಿ ಹೋಗೋಕ್ಕೆ ಅಥವಾ ವಿಧಾನಸೌಧದಲ್ಲಿ ಬರೋಕ್ಕೆ ಏನೋ ಒಂದು ಯಾವುದೋ ಬೇರೆ ಮಂತ್ರಿ MLAಗಳ ಹತ್ರ ಮಾತಾಡೋಕ್ಕೆ ನಮ್ಮ ಸಮಾಜದವ್ರಿಗೆ ಯಾವ್ಯಾವ ತಾಲೂಕಲ್ಲಿದ್ದಾರೆ ಅವರಿಗೆಲ್ಲ ಒಂದು ದಾರಿ ಆಗುತ್ತೆ ಅಂತೇಳಿ ನಾವು ಈ ಮೂಲಕ ನಿಮ್ಮ ಮೂಲಕ ಮಾಧ್ಯಮದವರ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಹಾಗೆ ಸಿದ್ದರಾಮಯ್ಯನವ್ರಿಗೂ ಹಾಗೂ DK ಶಿವಕುಮಾರ್ಗೂ ಕಾಂಗ್ರೆಸ್ ಹೈಕಮಾಂಡ್ಗೂ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಮಂತ್ರಿ ಪದವಿ ಕೊಡಬೇಕು ಅಂತ. ಯಾವ ಸ್ಥಾನ? ಇಲ್ಲ ಮಂತ್ರಿಗಿರಿ ಅಲ್ಲ, ಖಾತೆ ಏನಿಲ್ಲ, ಒಂದು ಮಂತ್ರಿ ಪದವಿ ಬೇಕು. ಯಾವುದೋ ಒಂದು ಮಂತ್ರಿ ಪದವಿ ಕೊಡಲಿ ನಮ್ಮ ಸಮಾಜಕ್ಕೆ ಫಸ್ಟು. ಆಮೇಲೆ ಖಾತೆದೆಲ್ಲ ಅವರು ಸರ್ಕಾರಕ್ಕೆ ಬಿಟ್ಟಿದ್ದು. ಅನುಭವದ ಮೇಲೆ ಏನು ಮಾಡ್ತಾರೋ ಅದನ್ನು ಮಾಡ್ತಾರೆ. ಸತಿ ಹಿಂದುಳಿದವ್ರಿಗೆ ಸಮಾಜಕ್ಕೆ ಕೊಟ್ಟಿದ್ದರು, ಅದನ್ನೇ ಕೊಟ್ಟರು ನಮ್ಮ ಪುಟ್ಟರಂಗ ಶೆಟ್ಟಿಗೆ ಒಳ್ಳೆಯದು. ಯಾಕೆ ನಾವು ಹಿಂದುಳಿದಿದ್ದೀವಿ, ಒಂಚೂರು ಏನೋ ನಮ್ಮ ಸಮಾಜಕ್ಕೆ ಏನೋ ಒಂದು ಅನುಕೂಲ ಆಗ್ಬೋದು. ಹೈಕಮಾಂಡ್ಗೆ ಎಲ್ಲರೂ 3 ಜನಕ್ಕೂ ಸಿದ್ದರಾಮಯ್ಯನವರು ಪ್ಲಸ್ DK ಶಿವಕುಮಾರ್ ಅವರು ಹಾಗೂ ಹೈಕಮಾಂಡ್ಗೆ. ಇವತ್ತಿನ ಕಾರ್ಯಕ್ರಮ ಏನಂದರೆ, ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಮಂಡಲ ಚೇಂಜ್ ಆಗ್ತಾ ಇದೆ, CM ಚೇಂಜ್ ಆಗ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ನಮ್ಮ ಸಮಾಜದ ಏಕೈಕ MLA ಆದಂಥ ಪುಟ್ಟರಂಗ ಶೆಟ್ಟಿಯವರು ಚಾಮರಾಜನಗರದಿಂದ MLA ಆಗಿದ್ದಾರೆ. ಇಡೀ ನಮ್ಮ ಕರ್ನಾಟಕ ನಮ್ಮ ಜಾತಿಯಲ್ಲಿ ಇರ್ತಕ್ಕಂಥವ್ರು ಅವರೊಬ್ಬರೇ ಇರೋದು. ನಾವು ಸುಮಾರು ಉಪ್ಪಾರು 30ರಿಂದ 35 ಲಕ್ಷ ಜನಸಂಖ್ಯೆ ಇದೆ ನಮ್ಮ ಕರ್ನಾಟಕದಲ್ಲಿ. ಅದಕ್ಕೆ ಇವತ್ತು ಏನು ಮಾಡ್ತಾಯಿದ್ದೀವಿ, ಈ ಸಲ ಮಂತ್ರಿಮಂಡಲದಲ್ಲಿ ಅವ್ರಿಗೊಂದು ಸ್ಥಾನ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ನಿಮ್ಮ ಮಾಧ್ಯಮದವ್ರ ಮೂಲಕ ನಾವು ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀವಿ. ಇದೇ ರೀತಿ ನಮ್ಮ ಒಂದು ಕೂಗಿಗೆ ಸ್ಪಂದಿಸಿ DK ಶಿವಕುಮಾರು, ಸಿದ್ದರಾಮಯ್ಯನವರು, ಹೈಕಮಾಂಡ್ನವರು ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಲಾಸ್ಟ್ ಟೈಮ್ ಮಂತ್ರಿಮಂಡಲದಲ್ಲಿ ಸಿದ್ದರಾಮಯ್ಯನವರು 3 ವರ್ಷ CM ಆಗಿದ್ದಂಥ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಇವರಿಗೆ ಮಂತ್ರಿಗಿರಿ ತಪ್ಪೋಯ್ತು. ಆ ಒಂದು ಕಾರಣದಿಂದ ಈ ಸಲ ಎಲ್ಲರೂ ನಮ್ಮ ಸಮಾಜದ ಮೇಲೆ ಒಂದು ಗೌರವ ಇಟ್ಟು ಮಂತ್ರಿಮಂಡಲ ಕೊಡಬೇಕು ಅಂತ ನಾವು ಮಾಧ್ಯಮದವ್ರ ಮೂಲಕ ಕೇಳ್ಕೊತಾ ಇದ್ದೀವಿ.